ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀವಿ. ಅದುವೇ ಟೊಮೊಟೊ ಭರ್ತಾ. ಬೇಗನೆ ಹಾಗೂ ಸುಲಭವಾಗಿ ಮಾಡ್ಕೋಬೋದು, ಕಡಿಮೆ ಸಾಮಗ್ರಿಯನ್ನೇ ಬಳಸಿ. ಇದು ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗೆ, ಇಡ್ಲಿಗೆ, ಚಪಾತಿಗೆ ಮತ್ತು ದೋಸೆಗೆ ಎಲ್ಲದಕ್ಕೂ ಆಗುತ್ತೆ. ಪೂರಿಗೆ, ಪರೋಟಕ್ಕೆ ಕೂಡ ಈ ಟೊಮೊಟೊ ಭರ್ತಾ ತುಂಬ ಚೆನ್ನಾಗಿರ್ತದೆ ಕಾಂಬಿನೇಷನು. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಟೊಮೊಟೊ ನೋಡಿ, ಟೊಮೊಟೊನ 2 ಪೀಸ್ ಮಾಡಿಕೊಂಡಿದೆ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕುಕ್ಕಿಂಗ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ, ಜೀರಿಗೆ ಪೌಡರ್, ಧನಿಯಾ ಹಾಗೂ ಗರಂ ಮಸಾಲ, ಆನಿಯನ್, ಸ್ಪ್ರಿಂಗ್ ಆನಿಯನ್ನು ಇದು ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಇಕ್ಕಿದೆ. ಕೆಳಗಿನ ಭಾಗವನ್ನು ಗಟ್ಟಿದು ಇದೊಂದು ಸಪ್ರೇಟಾಗಿ ಇಕ್ಕೊಂಡಿದೆ. ಇದು ಸಪ್ರೇಟಾಗಿ ಇಕ್ಕೊಂಡಿದ್ದೇವೆ. ಈಗ ಟೊಮೊಟೊ ಭರ್ತಾ ಮಾಡೋಣ. ಒಲೆ ಮೇಲೆ ಬಾಣಲಿ ಇಕ್ಕೊಂಡಿದ್ದೆ. ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಟೊಮೊಟೊ ಕೂಡ ಹಾಕ್ಕೊಳ್ಳೋಣ. ಈಗ ಇದನ್ನು ತಿರುವಾಕೋಣ. ಸ್ವಲ್ಪ ಚೆನ್ನಾಗಿ ಬೈಲಿ. ಆಗಾಗ ಕೈ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಚಿಪ್ಪೆ, ಟೊಮೊಟೊದ ಚಿಪ್ಪೆನ ಅದೇ ಬಿಟ್ಕೊಳ್ಳೋಷ್ಟು ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. ನೋಡಿ, ಟೊಮೊಟೊ ತಣ್ಣಗಾಗಿದೆ, ಚಿಪ್ಪೆ ಎಲ್ಲ ರಿಮೂವ್ ಮಾಡಿ ಇಟ್ಕೊಂಡಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ತರ್ತರಿ ರುಬ್ಕೊಳ್ಳೋಣ. ನಿಮ್ಮ ಹತ್ರ ಚಾಪರ್ ಇದೆ, ಚಾಪರನ್ನು ತರ್ತರಿ ಮಾಡ್ಕೋಬೋದು. ಮಿಕ್ಕಿದ್ದು ಇನ್ನೊಂದು ಟ್ರಿಪ್ ಹಾಕ್ಕೊಂಡು ತರಿ ಆಗಿ ರುಬ್ಕೊಳ್ಳೋಣ. ಈಗ ರುಬ್ಕೊಂಬರ್ತೀನಿ. ನೋಡಿ, ತರ್ತರಿಯಾಗಿ ರುಬ್ಕೊಂಬಂದಿದೆ. ಈಗ ಬಾಣಲೆ ಇಟ್ಕೊಂಡಿದ್ದೆ ಒಲೆ ಮೇಲೆ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ, 2 ಟೇಬಲ್ ಸ್ಪೂನು. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಸ್ಪ್ರಿಂಗ್ ಆನಿಯನ್ದು ಈರುಳ್ಳಿ ಗಟ್ಟಿಗಿರೋವಂಥದ್ದು. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಈರುಳ್ಳಿ ಬಾಯ್ಲ್ ಆಗಿದೆ. ಈಗ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಜೀರಿಗೆ ಪುಡಿ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆದೇ ಫ್ರೈ ಆಗಲಿ. ಈಗ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳೋಣ. ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಬಾಯ್ಲ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ರುಬ್ಕೊಂಡಿರೋದು ಹಾಕ್ಕೊಳ್ಳೋಣ. ಇವಾಗ ರುಬ್ಕೊಂಡಿರೋ ಟೊಮೊಟೊನ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ, ಚೆನ್ನಾಗಿ ಈಗ ಬಾಯ್ಲ್ ಆಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಟೊಮೊಟೊ ಭರ್ತಾ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಟೊಮೊಟೊ ಭರ್ತಾ ಬೇಗನೆ ಆಗುತ್ತದೆ, ರುಚಿಯಾಗಿ ಕೂಡ ಇರ್ತದೆ. ಇದು ಅನ್ನಕ್ಕೆ, ರೊಟ್ಟಿಗೆ, ಮುದ್ದೆಗೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ, ಪರೋಟಾಗೆ ಮತ್ತು ಸೈಡ್ ಡಿಶ್ಗೂ ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ಈಗ ಹೇಗಿದೆ ಅಂತ ನಾನು ಟ್ರೈ ಮಾಡಿ ನೋಡಿ ಹೇಳ್ತೀನಿ. ನೋಡಿ, ಈಗ ನಾನು ಅನ್ನಕ್ಕೆ ಟೊಮೊಟೊ ಭರ್ತಾ ಹಾಕೋತಾ ಇದ್ದೀನಿ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಟ್ರೈ ಮಾಡಿ ನೋಡಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಬೊಂಬಾಟಾಗಿ ಬಂದಿದೆ, ರುಚಿಯಾಗಿ ಟೇಸ್ಟಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಟೊಮೊಟೊ ಭರ್ತಾ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಹಾಗೆ ಎಂಕರೇಜ್ ಮಾಡಿ.
ನಮ್ಮ ಫ್ರೆಂಡ್ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.